ಎಲ್ಲರಿಗೂ ನಮಸ್ಕಾರ. ಕೆಎಫ್ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ 4 ಸೈಕಲ್ಸ್ ಆಫ್ ವೆಲ್ತ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಎಫ್ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಂಬಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಬಹಳಷ್ಟು ರೀತಿಯಾದಂತಹ ಉಪಯುಕ್ತಕರವಾದಂತಹ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಒಂದು ಇದರಲ್ಲಿದೆ, ಚಾನಲ್ನಲ್ಲಿದೆ. ಎಲ್ಲ ವಿಡಿಯೋಸನ್ನು ಸಹ ನೋಡಿ ಹಣಕಾಸಿನ ಸಂಬಂಧಪಟ್ಟಂತ ಎಲ್ಲ ಮಾಹಿತಿನ ಪಡ್ಕೊಳ್ಳಿ. ನೀವು ಸಹ ಫಿನಾನ್ಷಿಯಲಿ ಫ್ರೀ ಆಗಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ವೆಲ್ತ್ ಸೈಕಲ್ ಮತ್ತೆ ಲೈಫ್ ಸೈಕಲ್ಗೆ ಅನುಗುಣವಾಗಿ ನಾನೊಂದಿಲ್ಲಿ ಟೇಬಲ್ ಅನ್ನ ಹಾಕಿದ್ದೇನೆ. ಏನೇನು ವೆಲ್ತ್ ಸೈಕಲ್ ಇದೆ, ಏನೇನು ಲೈಫ್ ಸೈಕಲ್ ಇದೆ, ಯಾವ್ಯಾವ ರೀತಿ ನಾವು ಫಿನಾನ್ಷಿಯಲ್ ಗೋಲ್ ಅನ್ನ ಸೆಟ್ ಮಾಡಬೇಕು. ಇದು ಮುಖ್ಯವಾಗಿ ಫಿನಾನ್ಷಿಯಲ್ ಗೋಲಿಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿದೆ. ಸೊ ಫಿನಾನ್ಷಿಯಲ್ ಗೋಲ್ ಅಂದ್ರೆ ಏನು, ಫಿನಾನ್ಷಿಯಲ್ ಗೋಲ್ ಯಾಕೆ ಬೇಕು, ಎಲ್ಲವನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಸುಲಲಿತವಾಗಿ ಸುವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಾನು ಹೆಚ್ಚಿನ ಸಮಯವನ್ನು ತಗೊಳ್ಳದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮೊದಲನೇ ಒಂದು ಫೇಸ್ ಅನ್ನ ನಾವು ಅಕ್ಯುಮುಲೇಷನ್ ಫೇಸ್ ಅಂತ ಹೇಳ್ತೀವಿ. ಸೊ 4 ಈ ವೆಲ್ತ್ ಸೈಕಲ್ ಅಲ್ಲಿ ಮೊದಲನೇ ಫೇಸ್ ಹೆಸರು ಅಕ್ಯುಮುಲೇಷನ್ ಫೇಸ್, ಎರಡನೇದು ಟ್ರಾನ್ಸಿಷನ್ ಫೇಸ್, ಮೂರನೇದು ರೀಪಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತೀವಿ, ನಾಲ್ಕನೇದು ಇಂಟರ್ ಜನರೇಷನಲ್ ವೆಲ್ತ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸರಿ, ಒಂದೊಂದೇ ನಾವು ತಿಳ್ಕೊಳ್ತಾ ಹೋಗೋಣ. ಅಕ್ಯುಮುಲೇಷನ್ ಫೇಸ್ ಅಂದ್ರೆ ಏನು ಅಂದ್ರೆ ನಮ್ಮ ಬಾಲ್ಯಾವಸ್ಥೆ ಅಥವಾ ಚೈಲ್ಡ್ಹುಡ್ ಅಂತ ಹೇಳ್ತೀವಿ. ಸೊ ಅಕ್ಯುಮುಲೇಷನ್ ಫೇಸ್ ಅನ್ನೋದು ಬರೀ ಬಾಲ್ಯಾವಸ್ಥೆಗೆ ಮಾತ್ರ ಹೊಂದ್ಕೊಳತ್ತಾ ಅಥವಾ ಅಪ್ಲಿಕೇಬಲ್ ಆಗತ್ತಾ ಅಂದ್ರೆ ಇಲ್ಲ. ಯಂಗ್ ಅನ್ಮ್ಯಾರಿಡ್ ಸಹ ಈ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇರ್ತಾರೆ. ಯಂಗ್ ಮ್ಯಾರಿಡ್ ಸಹ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇರ್ತಾರೆ. ಮ್ಯಾರಿಡ್ ವಿತ್ ಯಂಗ್ ಚಿಲ್ಡ್ರನ್ ಸಹ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಇರ್ತಾರೆ. ಅಂದ್ರೆ ಬಾಲ್ಯಾವಸ್ಥೆಯಲ್ಲಿರುವಂತಹ ಮಕ್ಕಳು ಅಥವಾ ಯೌವನಾವಸ್ಥೆಯಲ್ಲಿರುವಂತಹ ಯುವಕರು ಯುವತಿಯರು, ಹಾಗೆ ಈಗ ಹೊಸದಾಗಿ ಮದುವೆ ಆದಂತಹ ನವ ದಂಪತಿಗಳು, ಹಾಗೆ ಆ ದಂಪತಿಗಳಿಗೆ ಈಗಿನ್ನೂ ಹುಟ್ಟಿರುವಂತಹ ಪುಟ್ಟ ಮಕ್ಕಳು. ಸೊ ಎಲ್ಲರೂ ಸಹ ಈ ಒಂದು ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಬರ್ತಾರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಈ ಅಕ್ಯುಮುಲೇಷನ್ ಫೇಸ್ ಅಲ್ಲಿ ಫಿನಾನ್ಷಿಯಲ್ ಗೋಲಿಗೆ ಸಂಬಂಧಪಟ್ಟಂತೆ ಏನ್ ನಡೆಯುತ್ತೆ, ಏನೆಲ್ಲ ಮಾಡಬೇಕು ಅಂತಂದ್ರೆ ಸೇವಿಂಗ್ಸ್ ಕಡೆ ಒಲವನ್ನ ನೀಡಬೇಕು. ಸೊ ಜಾಸ್ತಿ ಈ ಒಂದು ಫೇಸ್ ಅಲ್ಲಿ ಇರೋರು ಸೇವಿಂಗ್ಸ್ ಕಡೆ ತಮ್ಮ ಒಲವನ್ನ ನೀಡಬೇಕಾಗತ್ತೆ. ಹಾಗೆ ಸೇವಿಂಗ್ಸ್ನ ಒಂದು ಮನಸ್ಥಿತಿನ ಅವರು ಬೆಳೆಸ್ಕೊಬೇಕಾಗತ್ತೆ. ಅದರ ಮೂಲಕ ತಮ್ಮ ಒಂದು ಆರ್ಥಿಕವಾದಂತ ಹಣಕಾಸಿನ ಗುರಿ ಏನು ಅಂತ ಹೇಳಿ ಅವ್ರ ಕೈಲಿ ಡಿಸೈಡ್ ಮಾಡಕ್ಕಾಗತ್ತೆ. ಅದಕ್ಕೆ ತಕ್ಕಂತೆ ಉಳಿತಾಯಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಒಂದು ಫೇಸ್ ಅಲ್ಲಿ ಮುಖ್ಯವಾದಂತಹ ಅಂಶ ಏನು ಅಂದ್ರೆ ಯಂಗ್ ಇನ್ವೆಸ್ಟರ್ ಬರ್ತಾರೆ. ಸೊ ಯಂಗ್ ಇನ್ವೆಸ್ಟರ್ ಅಂದ್ರೆ ಅವರು ಮಕ್ಕಳು ಆಗಿರ್ಬೋದು, ಸೇವಿಂಗ್ಸ್ ಮೂಲಕ ಹಣವನ್ನ ಸೇರಿಸಿರುವಂತ ಒಂದು ಪ್ರವೃತ್ತಿ ಇರುತ್ತೆ. ಯಂಗ್ ಮ್ಯಾರಿಡ್ ಆಗಿರ್ಬೋದು, ಅನ್ಮ್ಯಾರಿಡ್ ಆಗಿರ್ಬೋದು, ಯಂಗ್ ಮ್ಯಾರಿಡ್ ಆಗಿರ್ಬೋದು, ಮ್ಯಾರಿಡ್ ವಿತ್ ಯಂಗ್ ಚಿಲ್ಡ್ರನ್ ಆಗಿರ್ಬೋದು. ಸೊ ಯಂಗ್ ಇನ್ವೆಸ್ಟರ್ ಅವ್ರು ಏನ್ ಮಾಡ್ಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಇನ್ಶೂರೆನ್ಸ್ ನಲ್ಲಿ ಅವರು ತೊಡಗಿಸ್ಕೊಬೇಕು. ಯಾಕಂದ್ರೆ ಅವರಿಗೆ ಲಯಬಿಲಿಟೀಸ್ ಮುಂದೆ ಭವಿಷ್ಯದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂತ ವಿಚಾರ. ಹಾಗಂದ್ರೆ ಓಲ್ಡರ್ ಇನ್ವೆಸ್ಟರ್ಸ್ ಗಳು ಯಾರು ಇರ್ತಾರೋ ಅವರು ಇನ್ಶೂರೆನ್ಸ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಆ ಒಂದು ಇನ್ಶೂರೆನ್ಸ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಮೂಲಕ ಏನಾಗುತ್ತೆ, ಅವ್ರು ವೆಲ್ತ್ ನ ಅಕ್ಯುಮುಲೇಟ್ ಮಾಡ್ಕೊಂತ ಬರ್ತಾರೆ ಅನ್ನುವಂತ ವಿಚಾರ. ಸಂಪತ್ತನ್ನ ಕ್ರೋಢೀಕರಿಸುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಓಲ್ಡ್ ಇನ್ವೆಸ್ಟರ್ಸ್ ಗಳು ಇರಬೇಕು ಅನ್ನೋಂತ ಒಂದು ಅಂಶ. ಸರಿ, ಯಾವ್ಯಾವ ರೀತಿಯಲ್ಲಿ ಅವರು ಸೇವಿಂಗ್ಸ್ ಅನ್ನ ಮಾಡಬಹುದು? ಸೊ ನಮ್ಮೆಲ್ಲರಿಗೂ ತಿಳಿದೇ ಇದೆ, ಪೋಸ್ಟ್ ಆಫೀಸ್ ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ, PPF ಇದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆ. ಸೊ ಅದೇ ರೀತಿಯಲ್ಲೇ ಮಕ್ಕಳಿಗೆ ಅಂದ್ರೆ ಗಂಡು ಮಕ್ಕಳಿಗೆ ಅದನ್ನ ಉಳಿತಾಯ ಖಾತೆ ಯೂಸ್ ಮಾಡ್ಕೊಬಹುದು ಬ್ಯಾಂಕ್ ಅಲ್ಲಿ. RD ಇದೆ, FD ಇದೆ ಬ್ಯಾಂಕ್ ಅಲ್ಲಿ. ಸೊ ಈ ರೀತಿಯಲ್ಲೇ ಮತ್ತೆ ನಮಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಗಳು ಸಹ ಹಲವಾರು ಇದೆ. ಹಾಗೆ ನಮ್ಮ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ನಲ್ಲಿ ಸರ್ಕಾರದ ಇನ್ಶೂರೆನ್ಸಸ್ ಗಳು ಸಹ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಹಾಗೇನೆ ನಮ್ಮ ಒಂದು ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಅತ್ಯಂತ ದೈತ್ಯವಾಗಿರುವಂತಹ ಭಾರತೀಯ ಜೀವ ವಿಮೆಯ ಅಂದ್ರೆ LIC ಇನ್ಶೂರೆನ್ಸ್ ಪಾಲಿಸೀಸ್ಗಳು ಸಹ ಇದೆ. ಅದರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಪಾಲಿಸೀಸ್ಗಳಿದಾವೆ, ಅಥವಾ ಯುವಕರಿಗೆ ಸಂಬಂಧಪಟ್ಟಂತಹ ಪಾಲಿಸೀಸ್ಗಳಿದೆ. ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಮೃತ ಬಾಲ್ ಇದೆ, ಹಾಗೆ ಚಿಲ್ಡ್ರನ್ಸ್ ಮನಿ ಬ್ಯಾಕ್, ಚೈಲ್ಡ್ ಮನಿ ಬ್ಯಾಕ್ ಪ್ಲಾನ್ ಇದೆ, ಹಾಗೆ ಯುವಕರಿಗೆ ಸಂಬಂಧಪಟ್ಟಂತೆ ತರುಣ್ ಪ್ಲಾನ್ ಇದೆ. ಹಾಗೇನೆ LIC ಯಲ್ಲಿ ಇನ್ನೂ ಹಲವಾರು ಪ್ಲಾನ್ಸ್ ಗಳಿದೆ, ಎಂಡೋಮೆಂಟ್ ಪ್ಲಾನ್ ಗಳೆಲ್ಲ ಇದಾವೆ. ಮತ್ತೆ ಆ ಒಂದು ಸಿಂಗಲ್ ಪ್ರೀಮಿಯಂ ಪೇಮೆಂಟ್ ಪ್ಲಾನ್ಸ್ ಗಳು ಸಹ ನಮಗೆ LIC ನಲ್ಲಿ ನೋಡಕ್ಕೆ ಸಿಗುತ್ತೆ. ಸೊ ಈ ರೀತಿ ಇನ್ಶೂರೆನ್ಸ್ ಗಳನ್ನ ನಾವು ಹೆಚ್ಚೆಚ್ಚಾಗಿ ನಾವು ಈ ಒಂದು ಫೇಸ್ ನಲ್ಲಿ ನಾವು ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಅಂಶ. ಸೊ ಸೇವಿಂಗ್ಸ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಫಿನಾನ್ಷಿಯಲ್ ಗೋಲ್ ಅನ್ನ ಸೆಟ್ ಮಾಡೋದು ಬಹಳ ಈಸಿ ಆಗ್ತಾ ಹೋಗುತ್ತೆ ಅನ್ನುವಂಥ ಒಂದು ವಿಷಯ. ಎರಡನೇ ಒಂದು ವೆಲ್ತ್ ಸೈಕಲ್ ಅಲ್ಲಿ ನಾವು ನೋಡ್ತಿರೋದು ಟ್ರಾನ್ಸಿಷನ್ ಫೇಸ್ ಅಂತೇಳಿ. ಈ ಫೇಸ್ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಇದು ಪ್ರೀ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಬರುತ್ತೆ. ಸೊ ಪ್ರೀ ರಿಟೈರ್ಮೆಂಟ್ ಅಂದ್ರೆ ರಿಟೈರ್ಮೆಂಟ್ ಗೆ ಸಮೀಪವಾಗ್ತಾ ಇದ್ದಂಗೆ ಈ ಒಂದು ಪ್ರೀ ರಿಟೈರ್ಮೆಂಟ್ ಸ್ಟೇಜ್ ಗೆ ಟ್ರಾನ್ಸಿಷನ್ ಫೇಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಯಾವಾಗ ಇದು ಟ್ರಾನ್ಸಿಷನ್ ಫೇಸ್ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಆರ್ಥಿಕ ಗುರಿಗಳು ಅಥವಾ ಹಣಕಾಸಿನ ಗುರಿಗಳನ್ನ ಈಡೇರಿಸಿಕೊಳ್ಳುವಂತ ಒಂದು
ಹಂತದಲ್ಲಿ ಬಂದಾಗ ಆ ಒಂದು ಟ್ರಾನ್ಸಿಷನ್ ಫೇಸಿಗೆ ಬರ್ತೀವಿ. ಅಂದ್ರೆ ಒಂದು ಮನೆ ಕಟ್ಟುವಂತ ಒಂದು ವಿಷಯ ಆಗಿರ್ಲಿ, ಸ್ವಂತ ಮನೆ ತಗೊಳ್ಳೋದಾಗಿರ್ಬೋದು, ಒಂದು ಕಾರ ಖರೀದಿ ಆಗಿರ್ಬೋದು, ಅಥವಾ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಒಂದು ಗುರಿ ಈಡೇರಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಮಕ್ಕಳ ಮದುವೆಯ ಒಂದು ಗುರಿ ಏನಿದೆ ಅದನ್ನ ಈಡೇರಿಸ್ಕೊಳ್ಳೋದಾಗಿದೆ, ಎಲ್ಲವೂ ಸಹ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಲಭ್ಯ ಇರುತ್ತೆ. ಸೊ ಇನ್ಶೂರೆನ್ಸ್ ಪಾಲಿಸೀಸ್ ಗಳೆಲ್ಲ ಮೆಚೂರ್ ಆಗ್ತಾ ಬಂದಂಗೂ, ಮೆಚೂರ್ ಆಗಿರುವಂತಹ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಬಂದಂತಹ ಹಣಗಳನ್ನ ಆ ಒಂದು ಆರ್ಥಿಕ ಗುರಿಗಳು, ಹಣಕಾಸಿನ ಗುರಿಗಳು ಏನ್ ಹೇಳ್ತೀವಿ, ಫಿನಾನ್ಷಿಯಲ್ ಗೋಲ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ಟ್ರಾನ್ಸಿಷನ್ ಫೇಸ್ ಅಪ್ಲಿಕಬಲ್ ಆಗುತ್ತೆ ಅನ್ನುವಂತ ವಿಚಾರ. ಮೂರನೇ ಅಂಶ ಏನು ಅಂದ್ರೆ ರೀಪಿಂಗ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಹೇಳ್ತೀವಿ. ಅಂದ್ರೆ ಮೂರನೇ ಒಂದು ವೆಲ್ತ್ ಸೈಕಲ್ ಇದು. ಇದರಲ್ಲಿ ಏನಾಗುತ್ತೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ರಿಟೈರ್ಡ್ ಆದವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಏನು ಅಂದ್ರೆ ಡಿಸ್ಟ್ರಿಬ್ಯೂಷನ್, ಹಣವನ್ನ ವರ್ಗಾವಣೆ ಮಾಡ್ಕೊಬೇಕು. ಹೇಗೆ ಅಂದ್ರೆ, ಒಂದು ಇನ್ಶೂರೆನ್ಸ್ ಪಾಲಿಸಿ ಮೆಚೂರ್ ಆಯ್ತು, ಅಥವಾ ಒಂದು ಯಾವುದೋ ಒಂದು ಅಸೆಟ್ಸ್ ನಿಮ್ಮ ಕೈಯಲ್ಲಿ ಹಣ ಜಾಸ್ತಿಯಾಗಿ ಸಿಕ್ಕಿದೆ ಅಂದ್ರೆ ಅದನ್ನ ನೀವು ಆಟೋಮೆಟಿಕ್ ಆಗಿ ಪೆನ್ಷನ್ ಪ್ಲಾನಿಗೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಾಗಿರ್ಲಿ, ಮಂತ್ಲಿ ಇನ್ಕಮ್ ಪ್ಲಾನ್ಸ್ ಗಳಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಾಗಿರ್ಲಿ, ಇದ್ರ ಮೂಲಕ ನಿಮಗೆ ತಿಂಗಳು ಪೆನ್ಷನ್ ಬರ್ತಾ ಹೋಗುತ್ತೆ. ಸೊ ಆ ಪೆನ್ಷನ್ ಅಲ್ಲಿ ನಿಮ್ಮ ಒಂದು ಜೀವಿತಾವಧಿನ ನೀವು ಸಾಗಿಸಬಹುದು, ಮತ್ತೆ ನಿಮ್ಮ ಕುಟುಂಬದವರನ್ನ, ಪರಿವಾರದವರನ್ನ ನೋಡ್ಕೊಬಹುದು, ಖರ್ಚುಗಳನ್ನ ಮ್ಯಾನೇಜ್ ಮಾಡ್ಕೊಂತ ಬರ್ಬೋದು. ಸೊ ಅದು ರಿಟೈರ್ಮೆಂಟ್ ಫೇಸ್ಗೆ ಈ ರೀಪಿಂಗ್ ಅಥವಾ ಡಿಸ್ಟ್ರಿಬ್ಯೂಷನ್ ಫೇಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಒಂದು ಅಂಶ. ಕಡೆಯದಾಗಿ ಇರುವಂತ ಒಂದು ವಿಚಾರ ಏನು ಅಂದ್ರೆ ಇಂಟರ್ ಜನರೇಷನಲ್ ವೆಲ್ತ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸೊ ಇಂಟರ್ ಜನರೇಷನಲ್ ವೆಲ್ತ್ ಟ್ರಾನ್ಸ್ಫರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದು ಒಂದು ಮುಪ್ಪಿನ ಒಂದು ಅವಧಿ ಬಂದಾಗ ಒಬ್ಬ ವ್ಯಕ್ತಿ ಆಗ ಏನ್ ಮಾಡ್ತಾರೆ ಅಂದ್ರೆ, ಆ ಮಕ್ಕಳಿರ್ತಾರೆ ಅವರಿಗೆ, ಅಂದ್ರೆ ವಯಸ್ಸಾದಂತಹ ಮಕ್ಕಳಿದ್ದಾರೆ, ಅವ್ರಿಗೂ ಮದುವೆ ಆಗಿದೆ. ಸೊ ಅವರ ಕುಟುಂಬಕ್ಕೆ ಒಂದಿಷ್ಟು ಹಣವನ್ನ, ಎಸ್ಟೇಟ್ ಪ್ಲಾನಿಂಗ್ ಅಂತ ನಾವು ಆಂಗ್ಲದಲ್ಲಿ ಹೇಳ್ತೀವಿ, ವಿಲ್ ಅನ್ನ ನಾವು ಬರೆದಿಟ್ಟು ಹೋಗ್ತೀವಿ. ಆ ರೀತಿ ಇಂಟರ್ ಜನರೇಷನಲ್ ವೆಲ್ತ್ ಟ್ರಾನ್ಸ್ಫರ್ ಅಲ್ಲಿ ನೀವು ಸೇರಿಸಿರುವಂತಹ ಅಥವಾ ಕೂಡಿಟ್ಟುವಂತಹ ಸಂಪತ್ತು ಏನಿದೆ, ಕೂಡಿಟ್ಟಂತಹ ಸಂಪತ್ತುಗಳನ್ನ, ಅದು ಆಸ್ತಿ ಆಗಿರಬಹುದು, ಅಥವಾ ಬಂಗಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಸೆಟ್ಸ್ ಗಳು ಅಂತ ನಾವೇನ್ ಕರಿತೀವೋ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಇರ್ಬೇಕಾದ್ರೆ ವಿಲ್ ಬರೆಯೋದ್ರ ಮೂಲಕ, ಎಸ್ಟೇಟ್ ಪ್ಲಾನಿಂಗ್ ಮೂಲಕ ವರ್ಗಾವಣೆ ಮಾಡುವಂತ ಒಂದು ಪ್ರಕ್ರಿಯೆ, ಅದನ್ನ ನಾವು ಇಂಟರ್ ಜನರೇಷನಲ್ ವೆಲ್ತ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಈ ಒಂದು ಫಿನಾನ್ಷಿಯಲ್ ಗೋಲಿಂಗ್ ಸಂಬಂಧಪಟ್ಟಂತೆ, ಫಿನಾನ್ಷಿಯಲ್ ಪ್ಲಾನಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಂದು 4 ಹಂತಗಳಿದೆ, 4 ಸೈಕಲ್ಸ್ ಗಳು ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ವಿಚಾರ. ಸೊ ಈ ವೆಲ್ತ್ ಸೈಕಲ್ ಗೆ ಯಾರು ಹೊಂದ್ಕೊಳ್ಳಲ್ಲ ಅಂತ ನೋಡೋದಾದ್ರೆ, ಆಲ್ರೆಡಿ ಶ್ರೀಮಂತರಾಗಿರ್ತಾರೆ, ಅವ್ರ ಹತ್ರ ಆಲ್ರೆಡಿ ಹಣ ಇದೆ, ಅವರಿಗೆ ತಮ್ಮ ಹಣವನ್ನ ಮ್ಯಾನೇಜ್ ಮಾಡುವಂತಹ ಒಂದು ಪ್ರಕ್ರಿಯೆ ಗೊತ್ತಿದೆ ಅನ್ನೋರಿಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರು ಆಲ್ರೆಡಿ ಅವ್ರ ಹತ್ರ ಸಂಪತ್ತು ಇದೆ ಅನ್ನುವಂಥ ವಿಚಾರ. ಆದ್ರೆ ಅವರು ಗೋಲ್ ಬೇಸ್ಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಕ್ ಆಗಲ್ಲ. ಆದ್ರೆ ಒಂದು ಪ್ಲಾನಿಂಗ್, ಫಿನಾನ್ಸಿಗೆ ಸಂಬಂಧಪಟ್ಟಂತ ಒಂದು ಪ್ಲಾನಿಂಗ್ ಮಾಡಿದ್ರೆ ಇರುವಂತಹ ಆಸ್ತಿ ಏನಿದೆ ಅದನ್ನ ಹೇಗೆ ಅವರು ಮ್ಯಾನೇಜ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೋದು ಅನ್ನೋದನ್ನ ಅವರು ಯೋಚನೆ ಮಾಡ್ಕೊಬಹುದು ಅನ್ನೋ ಒಂದು ವಿಚಾರ. ಸೊ ಈ ಒಂದು ಅಂಶ ನಾನೇನ್ ಹೇಳ್ತಿದ್ದೆ, ಇದು ಬಂದ್ಬಿಟ್ಟು ಈಗಿನ್ನು ಹೊಸದಾಗಿ ಒಂದು ಲೋವರ್ ಮಿಡಲ್ ಇನ್ಕಮ್ ಫ್ಯಾಮಿಲಿಲಿ ಇರೋರು ಆಗಿರ್ಬೋದು, BPL ಫ್ಯಾಮಿಲಿ ಇರೋರಾಗಿರ್ಬೋದು, ಮಿಡಲ್ ಕ್ಲಾಸ್ನವರಾಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ನವರಾಗಿರ್ಬೋದು, ಅವರೆಲ್ಲರಿಗೂ ಸಹ ಈ ಒಂದು 4 ಸೈಕಲ್ ಏನಿದೆ ಹೊಂದುತ್ತೆ, ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಸರಿ, ಈ ವೆಲ್ತ್ ಸ್ಟೇಜ್ ಅಲ್ಲಿ 2 ರೀತಿಯಾದಂತ ಒಂದು ಅಂಶ ಇದೆ. ಹೆಚ್ಚಿನ ಒಂದು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅಥವಾ ಯೌವನಾವಸ್ಥೆಯಲ್ಲಿದ್ದಾಗ, ಅಥವಾ ಯುವಕರಾಗಿ ನವದಂಪತಿ ಆಗಿರುವಂತ ಒಂದು ಹಂತದಲ್ಲಿದ್ದಾಗ, ಅಥವಾ ಸಣ್ಣ ಮಕ್ಕಳಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೋತ್ ಓರಿಯೆಂಟೆಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಗಳಾಗಿರ್ಲಿ, ಅಥವಾ ಗ್ರೋತ್ ಓರಿಯೆಂಟೆಡ್ ಸೇವಿಂಗ್ಸ್ ಪ್ಲಾನ್ಸ್ ಗಳಾಗಿರ್ಲಿ, ಸೇವಿಂಗ್ಸ್ ಪಾಲಿಸೀಸ್ ಗಳಾಗಿರ್ಲಿ, ಅದರ ಬಗ್ಗೆ ಹೆಚ್ಚಿನ ಒಂದು ಧ್ಯಾನನ ನೀಡಬೇಕಾಗುತ್ತೆ, ಒಲವನ್ನ ನೀಡಬೇಕಾಗುತ್ತೆ ಅನ್ನುವಂಥ ವಿಚಾರ. ಹಾಗೇನೆ ಒಂದು ವಯಸ್ಸಾಗ್ತಾ ಬಂದಂಗೂ, ಏಜ್ ಆಗ್ತಾ ಹೋದಂಗೂ ಇನ್ಕಮ್ ಜನರೇಟೆಡ್ ಆಗುವಂತ ಇನ್ಕಮ್ ಜನರೇಟಿಂಗ್ ಅಥವಾ ಇನ್ಕಮ್ ಓರಿಯೆಂಟೆಡ್ ಅಸೆಟ್ಸ್ ಅಂತ ನಾವೇನ್ ಹೇಳ್ತೀವಿ, ಫಿನಾನ್ಷಿಯಲ್ ಅಸೆಟ್ಸ್, ಅದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಅದರ ಮೂಲಕ ಏನಂದ್ರೆ, ನಮಗೆ ವಯಸ್ಸು ಆದಂತ ಒಂದು ಸಮಯದಲ್ಲಿ ಹಣ ಏನಿದೆ ಅದು ತಿಂಗಳಿಗೆ ಒಂದು ಇಂತಿಷ್ಟು ಅಂತ ಹೇಳಿ ನಮಗೆ ದೊರಕ್ತಾ ಹೋಗುತ್ತೆ. ಅದರ ಮೂಲಕ ನಮ್ಮ ಜೀವನವನ್ನ ನಾವು ಸಾಗಿಸ್ಕೊಂತ ಹೋಗ್ಬೋದು ಅನ್ನೋಂಥ ವಿಚಾರ. ಇದು ಎಲ್ಲರಿಗೂ ಹೊಂದ್ಕೊಳ್ಳುತ್ತೆ. ಇದು ಬರೀ ಪುರುಷರಿಗೆ ಮಾತ್ರ, ಮಹಿಳೆಯರಿಗಲ್ಲ ಅಂತಲ್ಲ. ಮಹಿಳೆಯರು ಸಹ ಈ ರೀತಿ ಪ್ಲಾನ್ ಮಾಡ್ಕೊಬಹುದು, ಪುರುಷರು ಸಹ ಈ ರೀತಿ ಪ್ಲಾನ್ ಮಾಡ್ಕೊಬಹುದು, ಹಾಗೆ ತೃತೀಯ ಲಿಂಗಿಯರು ಸಹ ಈ ರೀತಿ ಪ್ಲಾನ್ ಮಾಡ್ಕೊಬಹುದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಲಿಂಗ ಭೇದಗಳು ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಮನವರಿಕೆ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಜಾತಿ, ಧರ್ಮ, ಮತ, ಕುಲ, ಗೋತ್ರ ಏನೂ ಇಲ್ಲ. ಇದು ಫಿನಾನ್ಸಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ, ಫಿನಾನ್ಸಿಗೆ ಸಂಬಂಧಪಟ್ಟಂತ ವಿಚಾರ. ಅನ್ಯ ಧರ್ಮೀಯರು ಅಂತ ಇಲ್ಲ, ಯಾರು ಇಲ್ಲ. ಎಲ್ಲರಿಗೂ ಸಹ ಮಾನವರೆಲ್ಲರಿಗೂ ಸಹ ಉಪಯೋಗವಾಗುವಂತಹ ಒಂದು ವಿಡಿಯೋನ ನಾನಿಲ್ಲಿ ಹಾಕಿ ಮಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರನ ಹೇಳ್ತಾ, ಇದು 4 ಸೈಕಲ್ಸ್ ಆಫ್ ವೆಲ್ತ್ ಆಸ್ ವೆಲ್ ಆಸ್ ಲೈಫ್ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಬರ್ತಿದ್ದೀನಿ.
ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ. ನೀವು ಯಾವ ಹಂತದಲ್ಲಿದ್ದೀರಾ ಅದಕ್ಕೆ ತಕ್ಕಂತಹ ಒಂದು ಆರ್ಥಿಕ ಅಥವಾ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನ, ಫಿನಾನ್ಷಿಯಲ್ ಗೋಲ್ ಅನ್ನ ನೀವು ಸೆಟ್ ಮಾಡಿ. ಒಂದು ವೇಳೆ ನಿಮಗೆ ಅದರಲ್ಲಿ ಒಂದು ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಿದೆ ಅಂದ್ರೆ ನೇರವಾಗಿ ನನ್ನನ್ನು ಸಂಪರ್ಸಬಹುದು. ಕೆಳಗಡೆ ನಾನು ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ಲಿಂಕ್ ನ ಕ್ಲಿಕ್ ಮಾಡೋದ್ರ ಮೂಲಕ ನನ್ನೊಂದಿಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.